Karnataka, and we have invited all sections of the society, the students, the government employees, the organizations, institutions, whichever the organizations they belong. It is a national pride. We want to salute all our armed forces, and we want to be in solidarity with this country. Country's integrity is very much important. So we have decided, and we are taking a very big march today. And I am very happy that within a short span of time, all sections of the people, including the retired armed forces, the students, and every section, and we have requested all political parties also. They have been participating in it. Let us join together. Let us show our strength together. I hope our country's pride and our national flag, which has been given all of by our freedom fighters, is we are trying to. ಸುಹಾಸ್ ಅವರ ತಾಯಿ, ತಂದೆ ಮತ್ತು ಅವರ ಮಾವ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ. ನಾವು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದೇವೆ. ಒಂದು ಕಡೆ ಆಪರೇಷನ್ ಸಿಂಧೂರ್ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸುಹಾಸ್ ಹತ್ಯೆ ಆದಾಗ, ಮರ್ಡರ್ ಆದಾಗ ನಾವು ಮಂಗಳೂರು ಚಲೋ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ವಿ. ಆದರೆ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದ ಸಂದರ್ಭದಲ್ಲಿ ಶಾಂತಿಯನ್ನು ಕಾಪಾಡಬೇಕು, ದೇಶದ ಜೊತೆ ನಿಲ್ಲಬೇಕು, ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾವು ಹಾಗೆ ಇದ್ವಿ. ಆದರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಸುಹಾಸ್ ಮರ್ಡರ್ ಆದ ನಂತರದಲ್ಲಿ ಯಾವ ರೀತಿ ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಇವೆಲ್ಲವೂ ಕೂಡ ಅನುಮಾನಕ್ಕೆ ಆಸ್ಪದವನ್ನ ಮಾಡಿಕೊಡ್ತಾ ಇದೆ. ಅಲ್ಲೇ ಅನೇಕ ಕಾರುಗಳು ಬಳಸಿದ್ರು, ಯಾವುದೋ ಒಂದೆರಡು ಕಾರು ಸೀಸ್ ಮಾಡಿದ್ದಾರೆ. ಕೇವಲ 10 ಜನರನ್ನಷ್ಟೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 15-20 ಜನ ಇದರಿಂದ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಯಾರು ಮಹಿಳೆಯರು ಹೊತ್ತು ಅವ್ರಿಗೆ ರಕ್ಷಣೆನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಹೊರದೇಶದಿಂದನೂ ಕೂಡ ಹಣ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಯಾರು ಕೊಲೆನಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ PFI ಜೊತೆ ನಂಟಿದೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ಜೊತೆಗೆ ಬಹಳ ಪ್ರಮುಖ ಇರತಕ್ಕಂಥ ಅಂಶ, ಬೇರೆ 2-3 ಹಿಂದೂ ಕಾರ್ಯಕರ್ತರಿಗೂ ಸಹ ಸುಹಾಸ್ ಅವರ ಮರ್ಡರ್ ಮಾಡಿದ್ದೇವೆ, ನೆಕ್ಸ್ಟ್ ನೀವು ಅಂತಕ್ಕಂಥ ಬೆದರಿಕೆನೂ ಕೂಡ ಈಗಾಗಲೇ ಬರ್ತಾ ಇದೆ.